ಲೆಟ್ಸ್ ವೆಲ್ಕಮ್ ಟು ಈಸಿ ಟು ಲರ್ನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಲೋಕೇಶ್ ಮಾತನಾಡುತ್ತಿದ್ದೇನೆ ಗಾಯ್ಸ್. ಇವತ್ತಿನ ದಿನದಲ್ಲಿ ವಚನಗಳಲ್ಲಿ 2ನೇ ಭಾಗವಾಗಿರ್ತಕ್ಕಂತಹ ಗಟ್ಟಿವಾಳೆಯನವರದ್ದು ನಾನು ಮಾಡ್ತಾ ಇದ್ದೇನೆ. ಇದು ಪ್ರಥಮ PUCಗೆ ಸಂಬಂಧಪಟ್ಟ ಪಠ್ಯ. ನಾನು ಇದನ್ನು ಮಾಡಬೇಕಾದರೆ ಕೆಲವೊಂದು ನೀತಿ ನಿಯಮಗಳಿರುತ್ತೆ, ಅದನ್ನು ನಾನು ಓದ್ಬಿಟ್ಟು ಆಮೇಲೆ ಮುಂದೆ ಹೋಗಬೇಕಾಗುತ್ತೆ. ಫಸ್ಟು ಇವರದ್ದು ಬಂದ್ಬಿಟ್ಟು ಕವಿ ಕಾವ್ಯ ಪರಿಚಯ. ಇವರ ಕವಿ ಹೆಸರು ಗಟ್ಟಿವಾಳಯ್ಯ, ಜನನ 12ನೇ ಶತಮಾನ, ಅಂಕಿತನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇವ್ರದ್ದಾಗಿರುತ್ತೆ ಗೈಸ್. ಆಮೇಲೆ ನಾನು ಇವ್ರದ್ದು ಆಶಯ ಹೇಳ್ತಾ ಬಂದಾಗ ಇವರು ಉತ್ತಮ ಸ್ನೇಹ ಮಾಡುವಂಥ ಹೇಳ್ಕೊಡ್ತಾರೆ ಗೈಸ್. ಮತ್ತು ಪರಸ್ಪರ ಸಂಬಂಧಗಳು ರಾಗ ದ್ವೇಷರಹಿತವಾದುದು, ಅಂದರೆ ದ್ವೇಷ ಇಲ್ಲದೇ ಇರತಕ್ಕಂಥದ್ದು. ಮತ್ತು ಇವರ ನಿಯಮಗಳು ಬಂದ್ಬಿಟ್ಟು ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು ಗೈಸ್. ನಾವು ಅಂದರೆ ಇಕ್ಕಟ್ಟಿಗೆ ಹೋಗದೆ ಇರೋ ಥರ ನಾವು ಒಂದು ಸಂಬಂಧವನ್ನು ಇಟ್ಕೊಳ್ಬೇಕು ನಮ್ಮ ಸಂಬಂಧಿಕರ ಹತ್ತಿರ. ಆಮೇಲೆ ಮತ್ತೆ ನಡೆ ನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ. ನಮ್ಮ ನಡೆ ನುಡಿ ಬಂದ್ಬಿಟ್ಟು ಒಂದು ಲೆವೆಲ್ಗೆ ನಾವು ಸೆಟ್ ಮಾಡ್ಕೊಂಡಿರ್ಬೇಕು ಗೈಸ್. ಅದೇ ಥರ ಯಾರ ಹತ್ರ ಯಾವ ಥರ ಇರಬೇಕು ಅನ್ನೋದು ನಾವು ನಡ್ಕೊಂಡು ಹೋದರೆ ಸಾಕಂತ ನಮ್ಮ ಗಟ್ಟಿವಾಳೆಯನವ್ರು ಹೇಳಿರ್ತಾರೆ. ಆದರೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಗಟ್ಟಿವಾಳೆಯನವರ ವಚನ ಆಶಯ ಆದ ಮೇಲೆ ನಾನು ಒಂದು ಫಸ್ಟ್ನೇ ಪ್ಯಾರ ಹೇಳ್ತಾ ಇದ್ದೇನೆ. ಮೊದಲನೇ ಪ್ಯಾರಾದಲ್ಲಿ ಹಿರಿವ ಕೈದಿಗೆ ದಯಧರ್ಮದ ಮೊನೆಯುಂಟೆ, ಕಾರೋಳಗನ ದವಡೆಯಲ್ಲಿ ಅಮೃತದ ಸುದೆಯುಂಟೆ, ಕುಟುವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನಗಿಂತ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಇದರ ಅರ್ಥ ಏನಂದರೆ ಗಾಯ್ಸ್, ಇರಿವ ಕೈದಿಗೆ, ಕೈದಿ ಅಂದರೆ ಕತ್ತೆ, ಸಮಾನಾರ್ಥಕ ಪದ ಬರುತ್ತೆ, ಬರ್ಕೊಳ್ಳಿ ಗಾಯ್ಸ್. ಇರಿವ ಕೈದಿಗೆ ದಯಾಧರ್ಮ ಅಂದರೆ ಅದಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಅಂದರೆ ಅದಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದಕ್ಕಿಂತ ಅದಕ್ಕೆ ಕರುಣೆನೇ ಇರೋದಿಲ್ಲ. ಯಾರ ಕೈಯಲ್ಲಿ, ಕೆಟ್ಟವ್ರ ಕೈಯಲ್ಲಿ ಇರುತ್ತೆ, ಒಳ್ಳೆಯವ್ರ ಕೈಯಲ್ಲೂ ಇರುತ್ತೆ. ಅದು ನಾವು ಉಪಯೋಗ ಮಾಡ್ತಕ್ಕಂಥ ಬಳಕೆ ಏನಿರುತ್ತೆ ಅದು ನಮ್ಮ ಹತ್ರ ಇರುತ್ತೆ. ಆಮೇಲೆ ಬಂದ್ಬಿಟ್ಟು ಕಾಳೋರಗನ ದವಡೆಯಲ್ಲಿ ಅಮೃತದ ಸುದೆಯುಂಟೆ. ಕಾಳೋರಗ ಅಂದರೆ ಕಳಿಂಗ ಅಥವಾ ಸರ್ಪ ಎನ್ಬೋದು. ಇದು ಸಮಾನಾರ್ಥಕ ಪದ ಬರುತ್ತೆ ಗಾಯ್ಸ್, ಇದನ್ನು ನೋಟ್ ಮಾಡ್ಕೊಳ್ಳಿ. ಅದರ ಹಲ್ಲಿನಲ್ಲಿ, ಸರ್ಪ ಅಂದರೆ ಹಾವಿನ ಹಲ್ಲಿನಲ್ಲಿ ಅಮೃತದ ಸುದೆಯುಂಟೆ, ಅಮೃತವಾಗಿರುತ್ತಾ? ಯಾವತ್ತಿಗೂ ಅಮೃತ ಇರೋದಿಲ್ಲ. ಯಾಕೆಂದರೆ ಅದರ ದವಡೆಯಲ್ಲಿ ಅಥವಾ ಅದರ ಹಲ್ಲಿನಲ್ಲಿ ವಿಷ ಮಾತ್ರ ಇರುತ್ತೆ. ಆದ್ದರಿಂದ ಅದು ಹಾವಿಗೆ ಯಾವತ್ತೂ ಅಮೃತದ ಒಂದು ಒಳ್ಳೆ ಗುಣ ಇರೋದಿಲ್ಲ ಅಂತ ನಮ್ಮ ಗಟ್ಟಿವಾಳೆಯನವರು ಹೇಳಿದ್ದಾರೆ. ಕೂಟ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ, ಎನ್ನೊಳಗೆ ನಿಮ್ಮೊಳಗಿನೇತರ ಮಾತುಗಳು. ಅಂದರೆ ಶಿವಶರಣರ ಗುಂಪಿನಲ್ಲಿ, ಒಳ್ಳೆಯ ಭಕ್ತರ ಗುಂಪಿನಲ್ಲಿ ಕೆಟ್ಟವರೂ ಸಹ ಇರ್ತಾರೆ ಅನ್ನೋದು ಈ ಪದ್ಯದ ಆಶಯ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೂ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಅಂದರೆ ವೇಷಧಾರಿಗಳು, ಕೆಟ್ಟವರೆಲ್ಲರೂ ಆ ಶಿವಶರಣರ ಗುಂಪಿನಲ್ಲಿ ಇದ್ದರೂ ಕೂಡ ಅವ್ರು ಯಾವತ್ತೂ ದೇವರು ಅವ್ರನ್ನ ಬೇರೆನೇ ಇಟ್ಟಿರ್ತಾನೆ, ಬೇರೆ ಲೆವೆಲಲ್ಲೇ ಇಟ್ಟಿರ್ತಾನೆ. ಅಥವಾ ಅವ್ರಿಗೆ ಒಂದು ಒಳ್ಳೆಯ ಗುಣ ಇರೋರಿಗೆ ಮಾತ್ರ ಒಳ್ಳೆಯದಾಗ್ತಾ ಇರುತ್ತೆ, ಕೆಟ್ಟ ಗುಣ ಇರೋರಿಗೆ ಮಾತ್ರ ಕೆಟ್ಟದ್ದೇ ಆಗ್ತಾ ಇರುತ್ತೆ ಅಂತ ಹೇಳೋಕ್ಕೆ ನಮ್ಮ ಗಟ್ಟಿವಾಳೆಯನವರು ಇಚ್ಛೆ ಪಡುತ್ತಾರೆ. ಇನ್ನು 2ನೇ ಪ್ಯಾರದಲ್ಲಿ ನಾವು ನೋಡ್ತಾ ಬಂದರೆ, ತಾಪವೆಂಬುದು ಬಂಧನ, ನೇಮವೆಂಬುದು ತಗವು, ಶೀಲವೆಂಬುದು ಸೂತಕ. ಇದು ಕಟ್ಟುಪಾಡುಗಳು. ಯಾರ್ದು? ನಮ್ಮ ಗಟ್ಟಿವಾಳೆಯನವರದು. ಕಟ್ಟಿನ ರೊತದ ಭಾಷೆ ಎಂಬುದು ನಗೆಗೀಡಾಯಿತು ನೋಡ, ನಗೆ ಒಗೆವೆಣೆದಲ್ಲಿ ಹೊಗೆ ಜಗವಾಡೆ, ನಗೆ ಒಗೆವೆಣೆದಲ್ಲಿ ಹೊಗೆ ಜಗವಾದೆಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು. ಅಂದರೆ ಕಟ್ಟಿನ ರೊತದ ಭಾಷೆ ಎಂಬುದು ಅಂದರೆ ಕಟ್ಟಿನಿಟ್ಟಿನಿಂದ ಒಬ್ಬರು ವ್ರತ ಮಾಡ್ತಾ ಇರ್ತಾರೆ, ಅದು ನೋಡೋರಿಗೆ ನಗೆಗೀಡಾಗುತ್ತೆ, ಅವ್ರಿಗೆ ಹೀಯಾಳಿಸ್ತಾರೆ. ಮತ್ತು ನಗೆ ಒಗೆವೆಣೆದಲ್ಲಿ ಹೊಗೆ ಜಗವಾದೆಡೆ ಅಂದರೆ ಗಾಯ್ಸ್ ಇದು ಏನು ಹೇಳ್ತಾ ಇದ್ದಾರೆ ಅಂದರೆ, ಕಟ್ಟಿನ ರೋತ ಅಂದರೆ ಕಟ್ಟುಪಾಡುಗಳು ಮತ್ತು ನೀತಿ ನಿಯಮಗಳು. ಹಿಂಗೆ ಇರಬೇಕು, ಗುಡಿಯಲ್ಲಿ ಹಿಂಗೆ ಇರಬೇಕು, ನಾವೆಲ್ಲಾದರೂ ಟೆಂಪಲ್ಸ್ಗೆ ಹೋದರೆ ಇದೇ ರೀತಿ ಇರಬೇಕಂತ ಒಂದು ಕಟ್ಟುಪಾಡುಗಳಿರ್ತವೆ. ಅದನ್ನೆಲ್ಲ ಮೂಢನಂಬಿಕೆಗಳನ್ನೆಲ್ಲ ನಾವು ಬಿಟ್ಬಿಡಬೇಕು. ಇದು ನಮ್ಮ ನೋಡೋರಿಗೆ, ಜನಗಳಿಗೆ ನಾವು ಒಂಥರ ನಗೆಗೆ ಏಳಿಸೋಕ್ಕೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಈ ಪದ್ಯದ ಆಶಯವಾಗಿರುತ್ತದೆ. ಅದು ಜಗದಲ್ಲೆಲ್ಲೆಡೆ ಹಬ್ಬುತ್ತೆ ಅಂತ ಈ ಪದ್ಯದ ಆಶಯ. ಆಮೇಲೆ ನೆಕ್ಸ್ಟ್ ಪ್ಯಾರಾದಲ್ಲಿ ತ್ರಿವೀಧಿಗಳು ಬರ್ತವೆ.
ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಯಿನರ ಕಂಡು ನಾಚಿಕೆಯಾಯಿತು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಅಂದರೆ ತನುವ ಮರೆಯಬೇಕೆಂದು ಗುರುವನ್ನು ತೋರಬೇಕು. ಗುರು ಯಾರು? ಗುರು ಅಂದರೆ ದೇವರು. ಆಮೇಲೆ ಮನವ ಮರೆಯಬೇಕೆಂದು ಲಿಂಗವ ತೋರಬೇಕು. ಆಮೇಲೆ ಮತ್ತೆ ಧನವ ಮರೆಯಬೇಕೆಂದು ಜಂಗಮವ ತೋರಬೇಕು. ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆ ಆಯಿತು ಇವ್ರಿಗೆ. ಯಾರಿಗೆ? ನಮ್ಮ ಗಟ್ಟಿವಾಳಯ್ಯನವ್ರಿಗೆ. ಇದು ಹೇಳೋದಾದರೆ ಗುರು, ಲಿಂಗ, ಜಂಗಮ ಮತ್ತು ಈ ಮೂರು ನಿಜವಾದ ಶಿವಶರಣರ ಸನ್ಮಾರ್ಗಗಳು ಎಂದು ಈ ಗಟ್ಟಿವಾಳಯ್ಯನವರು ಹೇಳಿದ್ದಾರೆ. ತನು ಅಂದರೆ ದೇಹ ಮರೆಯಲು ಗುರುವನ್ನು ತೋರಬೇಕು, ಮನವನ್ನು ಮರೆಯಲು ಲಿಂಗವ ತೋರಬೇಕು, ಧನವನ್ನು ಮರೆಯಲು ಜಂಗಮವನ್ನು ತೋರಬೇಕು. ಅಂದರೆ ಧನ ಅಂದರೆ ಹಣ, ಹಣವನ್ನು ಮರೆಯಲು ನಾವು ಜಂಗಮವನ್ನು ತೋರಬೇಕು. ಇದೆಲ್ಲವನ್ನು ಬಿಟ್ಟು ಒಳ್ಳೆಯದನ್ನು ಮರೆತು ಕೆಟ್ಟ ವಿಚಾರಗಳಿಗೆ ಬಡಿದಾಡುವ ಇಂತಹ ಭಾಷೆಹೀನರನ್ನು ಕಂಡು ನಾಚಿಕೆಯಾಗುತ್ತೆ ನಮ್ಮ ಗಟ್ಟಿವಾಳಯ್ಯನವರಿಗೆ ಅಂತ ಅವರು ವಚನಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ ಗೈಸ್. ಮತ್ತು ನಡೆ ನುಡಿಯಿಲ್ಲದ ಟೊಳ್ಳು ಜಂಗಮರನ್ನು ಶಿವಶರಣರನ್ನು ಖಂಡಿಸಿದ್ದಾರೆ. ಅಂದರೆ ನಡೆ ನುಡಿ ಯಾವುದು ಒಳ್ಳೆತನದಲ್ಲಿ ಇರಲಾರ್ದಕ್ಕಂಥ ಜಂಗಮ ಅಥವಾ ಶಿವಶರಣರನ್ನು ಇವರು ಖಂಡಿಸಿದ್ದಾರೆ. ಓಕೆ ಗಾಯ್ಸ್, ಇದನ್ನು ಇಷ್ಟು ನೀವು ಸವಿಸ್ತಾರವಾಗಿ ತಿಳ್ಕೊಳ್ಳಿ. ನಾನು ಮಾಡಿರ್ತಕ್ಕಂಥ ಸರಳವಾದ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೇನೆ. ಇದನ್ನು ಕಲ್ತ್ಕೊಂಡ್ರೆ ಸಾಕು. ನೀವು ಎಕ್ಸಾಮಲ್ಲಿ ಇದನ್ನೇ ಅಟೆಂಡ್ ಮಾಡಿ. ಮುಂದಿನ ದಿನದಲ್ಲಿ ನಾನು ಕ್ವಶನನ್ನು ಕೂಡ ನಾಳೆ ಅಪ್ಲೋಡ್ ಮಾಡ್ತೀನಿ. ನೀವು ತಿಳ್ಕೊಂಡು ಅದನ್ನೇ ಎಕ್ಸಾಮ್ಗೆ ಅಟೆಂಡ್ ಮಾಡಿದರೆ ಸಾಕು. ಲೆಟ್ಸ್ ವೆಲ್ಕಮ್ ಟು. ಓಕೆ ಗೈಸ್, ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಲ್ ಎನ್ನೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ ಗಾಯ್ಸ್. ಇದನ್ನು ಮಾತ್ರ ಖಂಡಿತವಾಗಿ ಮಾಡಿ, ಏಕೆಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಬೇಕಂತ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ನನ್ನ ಗೋಲು ಅಥವಾ ನನ್ನ ಗುರಿ ಏನೆಂದರೆ ಇದು ಎಲ್ಲರಿಗೂ ತಲುಪಬೇಕೆಂಬ ಆಸೆ ನನ್ನದಾಗಿರುತ್ತೆ. ಓಕೆ, ಬಾಯ್ ಗಾಯ್ಸ್.